Welcome to session 21, International Business of our fifth semester become University of Mysore. So under session 21, we have to discuss about the topic is political factors. So that is political factors, how to influence on the international business. So in these political factors, first we have to know about what is the meaning of political factors, political environment, political factors affecting business. So the learning objective of this session, that is to understand the concept of political environment, to identify the political factors affecting business. The first thing is political factors. Political factors involves the decisions and the laws that government make. This includes tax, laws, and political stability. It also relates to how the government intervenes in the economy. So this is a factors. So political factor is the external control. So that is external factors, that is non-controllable. So political factor that's not possible to control by the individual business. Individual business in the political factors ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಪೊಲಿಟಿಕಲ್ ಫ್ಯಾಕ್ಟರ್ಸ್ ನಾವು ಎಂತ ಕರಿತೀವಿ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್, ದಟ್ ಈಸ್ ಎಕ್ಸ್ಟರ್ನಲ್ ಆಫ್ ದ ಬಿಸ್ನೆಸ್ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ದಿಸ್ ಇಸ್ ನಾಟ್ ಎ ಅನ್ಕಂಟ್ರೋಲಬಲ್, ನಾನ್ ಕಂಟ್ರೋಲಬಲ್ ಫ್ಯಾಕ್ಟರ್ ಅಂತ ಕೂಡ ಇದನ್ನು ಕರಿತೀವಿ. ಹಾಗಾದರೆ ಮೇನ್ ಈ ಬಿಸ್ನೆಸ್ಗೆ ಯಾವುದು ಈ ಪೊಲಿಟಿಕಲ್ ಫ್ಯಾಕ್ಟರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಟ್ಯಾಕ್ಸ್ ಲಾಸ್ ಆ್ಯಂಡ್ ಪೊಲಿಟಿಕಲ್ ಸ್ಟೆಬಿಲಿಟಿ. ಸೊ ಟ್ಯಾಕ್ಸ್ ಲಾಸ್ ಆ್ಯಂಡ್ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದು ಮೇಯ್ನ್ ಆಗಿ ಇಂಪಾರ್ಟೆಂಟ್ ಆಗಿ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಈ ಪೊಲಿಟಿಕಲ್ ಫ್ಯಾಕ್ಟರ್ಸಿಂದ ಹೌ ಟು ಇಂಟರ್ವೆನ್ಷನ್ ಟು ದ ಬಿಸ್ನೆಸ್ಗೆ ಹೇಗೆ ಇಂಟ್ರಾಕ್ಟ್ ಮಾಡುತ್ತೆ ಒಂದು ಪೊಲಿಟಿಕಲ್ ಫ್ಯಾಕ್ಟರ್ಸು ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಹೇಗೆ ಎಂಟ್ರಿ ಆಗುತ್ತೆ, ಅದರಿಂದ ಯಾವ ರೀತಿ ಎಕಾನಮಿಗೆ ಇಂಪ್ಯಾಕ್ಟ್ ಆಗುತ್ತೆ, ಎಕಾನಮಿನ ಏನು ಚೇಂಜ್ ಆಗುತ್ತೆ ಅನ್ನೋದು ಕೂಡ ಏನಾಗುತ್ತೆ ಈ ಪೊಲಿಟಿಕಲ್ ಫ್ಯಾಕ್ಟರ್ಸಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ದ ಪೊಲಿಟಿಕಲ್ ಇನ್ವಾಲ್ವ್ಸ್ ದ ಡಿಸಿಷನ್ ಆ್ಯಂಡ್ ಲಾಸ್ ಅಂತ ಹೇಳ್ತಾರೆ. ಬಿಕಾಸ್ ದ ಪೊಲಿಟಿಕಲ್ ಏನು ಗೌರ್ಮೆಂಟ್ ಇರುತ್ತೆ, ಪೊಲಿಟಿಕಲ್ ಯಾವುದು ಅಸ್ತಿತ್ವದಲ್ಲಿರುತ್ತೆ ಗೌರ್ಮೆಂಟು, ಆ ಪೊಲಿಟಿಕಲ್ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಏನು ಮಾಡ್ತಾ ಬರುತ್ತೆ ಅಂತ ಹೇಳಿದ್ರೆ ಚೇಂಜ್ ಮಾಡ್ತಾ ಬರುತ್ತೆ. ಸೊ ಅದು ರಿಲೇಟೆಡ್ ಟು ಟ್ಯಾಕ್ಸ್ ಆಗಿರ್ಬೋದು ಅವ್ರು ಎನಿ ಅದರ್ ಲಾಸ್ ಆಗಿರ್ಬೋದು, ಅದು ನೇರವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಶುಡ್ ಬಿ ಇಂಪ್ಯಾಕ್ಟ್ ಆನ್ ದ ಬಿಸ್ನೆಸ್ ಅಂತ ಹೇಳ್ತಾರೆ. What is the political environment? So what are the political environment is nothing but so it refers to the influence of the system of government and judiciary in a nation on international business. That's a simple terms, that means the influence of the system of government and judiciary. So political anta bandaga government and judiciary barutte. So how to impact, adrinu hege impact agutte anta. The type and structure of government prevailing in a country decides, promotes, fosters, encourages, shelters, directs and control the business of that country. ಸೊ ಯಾವೊಂದು ದಟ್ ಮೀನ್ಸ್ ವಿಚ್ ಗೌರ್ಮೆಂಟ್ ಪ್ರಿವೈಲಿಂಗ್, ಯಾವ ಒಂದು ಗೌರ್ಮೆಂಟು ಅಧಿಕಾರಕ್ಕೆ ಬಂದಿರುತ್ತಲ್ಲ ಆ ಗೌರ್ಮೆಂಟ್ಗೆ ಕ್ಯಾಪಬಿಲಿಟಿ ಇರುತ್ತೆ. ಆ ಕಂಟ್ರಿ ಗೌರ್ಮೆಂಟ್ಗೆ ಏನು ಮಾಡುತ್ತೆ, ದ ಕಂಟ್ರಿ ಗೌರ್ಮೆಂಟ್ ಡಿಸೈಡ್ಸ್. ಸೊ ಅದು ಏನು ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು ಇನ್ ಅವರ್ ಕಂಟ್ರಿ, ಯಾವ್ದು ಮಾಡಬಾರ್ದು ಅಂತ ದ ಗೌರ್ಮೆಂಟ್ ಶುಡ್ ಬಿ ಡಿಸೈಡ್ಸ್. ಆ್ಯಂಡ್ ಪ್ರಮೋಟ್ಸ್, ಯಾವ ಒಂದು ಬಿಸ್ನೆಸ್ನ ಪ್ರಮೋಟ್ ಮಾಡಬೇಕು. ಆ್ಯಂಡ್ ಫೋಸ್ಟರ್ಸ್, ಯಾವ ಒಂದು ಮೋಟಿವೇಟ್ ಮಾಡಬೇಕು, ಎನ್ಕರೇಜಸ್, ಶೆಲ್ಟರ್ಸ್, ಡೈರೆಕ್ಟ್ಸ್ ಆ್ಯಂಡ್ ಕಂಟ್ರೋಲ್, ಯಾವುದನ್ನು ಡೈರೆಕ್ಟ್ ಮಾಡಬೇಕು, ಯಾವುದನ್ನು ಕಂಟ್ರೋಲ್ ಮಾಡಬೇಕು. ಬಿಸ್ನೆಸ್ ಆಫ್ ದಟ್ ಕಂಟ್ರಿ, ಆ ಕಂಟ್ರಿನಲ್ಲಿ ಇಷ್ಟೊಂದು ಬಿಸ್ನೆಸ್ಸನ್ನು ಕೂಡ ಕಂಟ್ರೋಲ್ ಮಾಡೋದಾಗಿರ್ಬೋದು, ಡೆವಲಪ್ ಮಾಡೋದಾಗಿರ್ಬೋದು, ಪ್ರಮೋಷನ್ ಮಾಡೋದಾಗಿರ್ಬೋದು, ದಿ ಶುಡ್ ಬಿ ಹ್ಯಾಂಡ್ ವಿತ್ ದ ಪ್ರಿವೈಲಿಂಗ್ ಗೌರ್ಮೆಂಟ್. ಯಾವ ಒಂದು ಗೌರ್ಮೆಂಟ್ ಅಧಿಕಾರದಲ್ಲಿರುತ್ತೋ ಅದ್ರ ಕೈಯಲ್ಲಿರುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಬಿಸ್ನೆಸ್. ಈ ಪೊಲಿಟಿಕಲ್ ಫ್ಯಾಕ್ಟರ್ಸ್ಗೂ ಹೌ ಟು ಎಫೆಕ್ಟ್ ಆನ್ ದ ಬಿಸ್ನೆಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಹೇಗೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ರೆ ಸೊ ಕಮ್ ಟು ದ ಫಸ್ಟ್ ಒನ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಟ್ಯಾಕ್ಸ್. ಸೊ ಇನ್ ಸರ್ಟೈನ್ ಕಂಡೀಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಟ್ಯಾಕ್ಸ್ ರೇಟ್ ಶುಡ್ ಬಿ ಫಿಕ್ಸ್ಡ್ ಬೈ ದಿ ಗೌರ್ಮೆಂಟ್ ಅಂತ ಹೇಳ್ತೀವಿ. ಸೊ ಪ್ರತಿ ವರ್ಷ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಆರ್ ಇಟ್ ಮೇ ಬಿ ಸೆಂಟ್ರಲ್ ಗೌರ್ಮೆಂಟು ಬಡ್ಜೆಟನ್ನು ಬಡ್ಜೆಟ್ ಮಾಡುತ್ತೆ. ಸೊ ಇನ್ ದಟ್ ಬಡ್ಜೆಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ದ ಟ್ಯಾಕ್ಸ್ ರೇಟ್ ಕೂಡ ಫಿಕ್ಸ್ ಮಾಡುತ್ತೆ ದ ಗೌರ್ಮೆಂಟ್, ವೆದರ್ ಇಟ್ ಈಸ್ ಇಂಡಿವಿಜುವಲ್ ಪರ್ಸನ್ಸ್ ಆಗಿರ್ಬೋದು ಆರ್ ಇಟ್ ಮೇ ಬಿ ಕಾರ್ಪೊರೇಟ್ ಆಗಿರ್ಬೋದು. ಸೊ ಕಂಪ್ನಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಮಾಡಿದ್ರೆ ಇಂಡಿವಿಜುವಲ್ ಪರ್ಸನ್ಸ್ಗೆ ಇನ್ಕಮ್ ಟ್ಯಾಕ್ಸ್ ರೇಟ್. ಸೊ ಇನ್ಕಮ್ ಟ್ಯಾಕ್ಸ್ ರೇಟು ಅದು ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್. ಸೊ ದ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಏನಾದ್ರು ಕಡಿಮೆ ಮಾಡ್ತು ಅಂತ ಹೇಳಿದ್ರೆ ದ ಟ್ಯಾಕ್ಸ್ ಪೇಮೆಂಟ್ ಮಾಡುವಂಥ ಅಮೌಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಏನಾದ್ರು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸನ್ನು ಪೇಮೆಂಟ್ ಮಾಡೋದು, ಕಾರ್ಪೊರೇಟ್ ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗಿರೋದು ಜಾಸ್ತಿ ಆಗುತ್ತೆ.
So in case of changes or varies in the tax rate, the amount payment of tax also, whether it is increase or decrease. Tax rate ಕಡಿಮೆ ಆದರೆ ಡಿಕ್ರೀಸ್ ಆಗುತ್ತೆ, ಟ್ಯಾಕ್ಸ್ ರೇಟ್ ಜಾಸ್ತಿ ಆದರೆ ಇನ್ಕ್ರೀಸ್ ಆಗುತ್ತೆ. ದಿಸ್ ದ ಮೇನ್ ಫ್ಯಾಕ್ಟರ್. ಸೊ ದ ಮೇನ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಫ್ ದಿ ಟ್ಯಾಕ್ಸ್ ರೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಂಪ್ಯಾಕ್ಟ್ ಆನ್ ಎಕಾನಮಿ. ಸೊ ದ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡುತ್ತೆ, ದಟ್ ಶುಡ್ ಬಿ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ದ ಎಕಾನಮಿ. ಸೊ ಹೌ ಟು ಇಂಪ್ಯಾಕ್ಟ್ ಆನ್ ದ ಎಕಾನಮಿ ಅಂತ ಹೇಳಿದ್ರೆ, ಸೊ ಇನ್ ಎಕಾನಮಿ ವಿ ಹ್ಯಾವ್ ಟು ಸರ್ಕ್ಯುಲೇಟ್ ದ ಮನಿ ಸರ್ಕ್ಯುಲೇಷನ್ ಆಗ್ತಾ ಇದೆಯಾ, ಮನಿ ಸರ್ಕ್ಯುಲೇಷನ್ಸ್ ಕಡಿಮೆ ಆಗಿದೆಯಾ. ಸೊ ನಾವು ಬಿಸ್ನೆಸ್ಸನ್ನು ಎನ್ಕರೇಜ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ದ ಗೌರ್ಮೆಂಟ್ ಏನಿರುತ್ತೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡ್ತಾ ಬರುತ್ತೆ. ಸೊ ದಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಶುಡ್ ಬಿ ಫಾಲೋಡ್ ಬೈ ದ ಎವ್ರಿ ಬಿಸ್ನೆಸ್, ಎವ್ರಿ ಆರ್ಗನೈಸೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಅಂತ ಹೇಳ್ತೀವಿ. ಆ ಕಂಟ್ರಿನಲ್ಲಿ ಇರುವಂಥ ಎಲ್ಲ ಬಿಸ್ನೆಸ್ಸು, ಎಲ್ಲ ಆರ್ಗನೈಸೇಷನ್ಗಳು ಏನು ಮಾಡಬೇಕಾಗುತ್ತೆ, ಫಾಲೋ ಮಾಡಬೇಕಾಗುತ್ತೆ. ಸೊ ಇನ್ ಸರ್ಟನ್ ಕಂಡೀಷನ್ಸ್, ಈಗ ಯಾವುದೋ ಒಂದು ಎಕಾನಮಿ, ಒಂದು ಗೂಡ್ಸ್ ಅಥವಾ ಸರ್ವಿಸ್, ಯಾವುದೋ ಒಂದು ಪ್ರಾಡಕ್ಟ್ಗೆ ಫಿಕ್ಸ್ ಪ್ರೈಸನ್ನು ಫಿಕ್ಸ್ ಮಾಡಿದ್ರೆ, ಸೊ ನಾವು ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇ ಪ್ರಾಡಕ್ಟ್ ಪ್ರೈಸನ್ನು ನಾವು ಅದೇ ಪ್ರೈಸನ್ನು ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಈ ಥರ ಚೇಂಜಸ್ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್, ಚೇಂಜಸ್ ಇನ್ ರೆಗ್ಯುಲೇಷನ್ಸ್. ಸೊ ಚೇಂಜಸ್ ಇನ್ ರೆಗ್ಯುಲೇಷನ್ಸ್ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದ ಗೌರ್ಮೆಂಟ್ ಅಸ್ತಿತ್ವದಲ್ಲಿದೆ ಅಂತ ಹೇಳಿದ್ರೆ ದಟ್ಸ್ ನಾಟ್ ಎ ಫಿಕ್ಸ್ಡ್. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಚೇಂಜ್ ಮಾಡ್ತಾ ಇರುತ್ತೆ, ಡಿಪೆಂಡ್ ಅಪಾನ್ ರಿಕ್ವೈರ್ಮೆಂಟ್ ಫ್ರಮ್ ದ ಬಿಸ್ನೆಸಸ್, ಆರ್ ಇಟ್ ಮೇ ಬಿ ಆರ್ಗನೈಸೇಷನ್ಸ್, ಆರ್ ಇಟ್ ಮೇ ಬಿ ಡಿಪೆಂಡ್ ಅಪಾನ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ಸೊ ವೆಲ್ಫೇರ್ ಆಫ್ ದ ಸೊಸೈಟಿ ಪರ್ಪಸ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ಚೇಂಜ್ ಮಾಡ್ಬೋದು. ಸೊ ಇಟ್ ಮೇ ಬಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ, ಸೊ ಪೊಲ್ಯೂಷನ್ ಯಾವುದೋ ಒಂದು ಬಿಸ್ನೆಸ್ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈ ಥರ ಕಂಪ್ನಿಗಳನ್ನು, ಈ ಥರ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡಬಾರ್ದು. ಇಲ್ಲಾಂದರೆ ಇನ್ ಕೇಸ್ ಆಫ್ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಜನವಸತಿ ಇರೋ ಜಾಗದಿಂದ ತುಂಬ ದೂರ ಓಪನ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ಥರ ಕೆಲವೊಂದು ರೆಗ್ಯುಲೇಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಈಗ ಕೋವಿಡ್ ನಿಯಮನ ಏನು ಮಾಡಿದ್ದಾರೆ, ಈಗ ಕೋವಿಡ್ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಏನಾಯಿತು, ಸೊ ಎಲ್ಲರೂ ಕೂಡ ಮಾಸ್ಕನ್ನು ಹಾಕೋಬೇಕು, ಸ್ಯಾನಿಟೈಸರನ್ನು ಯೂಸ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಸೊ ಯಾವಾಗ ಅಂತ ಹೇಳಿದ್ರೆ, ಕೋವಿಡ್ ಅಟ್ಯಾಕ್ ಆದಮೇಲೆ ಬಿಕಾಸ್ ಆಫ್ ವೆಲ್ಫೇರ್ ಆಫ್ ದ ಸೊಸೈಟಿ ವೆಲ್ಫೇರನ್ನು ಕಾಪಾಡೋದಕ್ಕೋಸ್ಕರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಅವಾಗವಾಗ ಕೈಯನ್ನು ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮಾಸ್ಕನ್ನು ಹಾಕ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ. ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾಗ್ತಾ ಇರುತ್ತೆ, ದ ಗೌರ್ಮೆಂಟು ಚೇಂಜಸ್ ಮಾಡ್ತಾ ಇರುತ್ತೆ, ಡಿಪೆಂಡ್ ಅಪಾನ್ ರಿಕ್ವೈರ್ಮೆಂಟ್ ಫ್ರಮ್ ದ ಪೀಪಲ್, ರಿಕ್ವೈರ್ಮೆಂಟ್ ಫ್ರಮ್ ದ ಬಿಸ್ನೆಸ್, ರಿಕ್ವೈರ್ಮೆಂಟ್ ಫ್ರಮ್ ದ ಸೊಸೈಟಿ ಅಂತ ಹೇಳ್ತೀವಿ. ಆ್ಯಂಡ್ ಪೊಲಿಟಿಕಲ್ ಸ್ಟೆಬಿಲಿಟಿ. ಸೊ ದ ಸ್ಟೆಬಿಲಿಟಿ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ, ಇಸ್ ನಾಟ್ ಫಿಕ್ಸ್ಡ್. ಒಂದೇ ಗೌರ್ಮೆಂಟ್ ಇದೆ ಅಂತ ಹೇಳಿದ್ರೆ, ದಟ್ ಗೌರ್ಮೆಂಟ್ 5 ವರ್ಷ ಇದೆ ಅಂತ ಹೇಳಿದ್ರೆ 5 ವರ್ಷಕ್ಕೂ ಆ ಗೌರ್ಮೆಂಟ್ ಇರುತ್ತೋ ಇಲ್ವೋ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸರ್ಟನ್ ಕಂಡೀಷನ್ಸ್ ಏನಾಗುತ್ತೆ ಅಂತಂದರೆ, ಇಮ್ಮಿಡಿಯೇಟಾಗಿ ಗೌರ್ಮೆಂಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ ದಟ್ ಕಂಡೀಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪೊಲಿಟಿಕಲ್ ಪಾರ್ಟಿ ಇದ್ದಾಗ ಮಾಡಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಎಂಟರ್ ಆದಾಗ ಇಟ್ ಮೇ ಬಿ ಅದನ್ನು ತೆಗೆದುಬಿಟ್ಟು ಮತ್ತೆ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡ್ಬೋದು, ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಇನ್ ದಟ್ ಕಂಡೀಷನ್ಸ್ ಬಿಸ್ನೆಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಸಡನ್ಲಿ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವಾಗ ತುಂಬ ಕಷ್ಟ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಅನದರ್ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ದ ಪೊಲಿಟಿಕಲ್ ಫ್ಯಾಕ್ಟರ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಯಾಕೆಂದರೆ ಪೊಲಿಟಿಕಲಿ ಸ್ಟೆಬಿಲಿಟಿ ಅನ್ನೋದನ್ನು ನಾವು ಉಳಿಸ್ಕೊಂಡು ಬಂದಿಲ್ಲ, ಯಾಕೆಂದರೆ ಯಾವಾಗ ಬೇಕಾದ್ರೂ ಗೌರ್ಮೆಂಟ್ ಚೇಂಜ್ ಆಗ್ಬೋದು ಅಂತ ನಾವು ಹೇಳ್ತೀವಿ. ಆ್ಯಂಡ್ ಮಿಟಿಗೇಷನ್ ಆಫ್ ರಿಸ್ಕ್ ಅಂತ ಹೇಳ್ತೀವಿ. ಮಿಟಿಗೇಷನ್ ಆಫ್ ರಿಸ್ಕ್ ಇಸ್ ನಥಿಂಗ್ ಬಟ್ ಸೊ ರೆಡ್ಯೂಸಿಂಗ್ ಆಫ್ ದ ರಿಸ್ಕ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಕೆಲವೊಂದು ಬಿಸ್ನೆಸ್ಗಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇನ್ ಕೇಸ್ ಆಫ್ ರೆಡ್ಯೂಸಿಂಗ್ ದ ಟ್ಯಾಕ್ಸ್ ರೇಟನ್ನು ರೆಡ್ಯೂಸ್ ಮಾಡೋ ಮುಖಾಂತರ ರಿಸ್ಕನ್ನು ಕಡಿಮೆ ಮಾಡೋ ಅಂಥದ್ದು. ಆರ್ ಇಟ್ ಮೇ ಬಿ ಪ್ರೊವೈಡಿಂಗ್ ಸಬ್ಸಿಡೀಸ್ ಟು ದ ಗೌರ್ಮೆಂಟ್, ಸಬ್ಸಿಡೀಸ್ ಟು ದ ಆರ್ಗನೈಸೇಷನ್ಸ್, ಸಬ್ಸಿಡೀಸ್ ಟು ದ ಬಿಸ್ನೆಸ್. ಸೊ ದಟ್ ಮೀನ್ಸ್ ಸಬ್ಸಿಡಿ ಗಿವನ್ ಬೈ ದ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ, ಕೆಲವೊಂದು ಲಾಸ್ ಆಗ್ತಾ ಇರೋವಂಥ ಬಿಸ್ನೆಸ್ಗಳಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು, ಅಥವಾ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಎಕಾನಮಿಕಲಿ ಪೂರ್ ಆಗಿರೋವಂಥವ್ರಿಗೆ, ಸೊ ಅವ್ರಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು. ಸೊ ದಟ್ ಮೀನ್ಸ್ ಕೆಲವು ಕಂಡೀಷನಲ್ ಏನಾಗುತ್ತೆ ಅಂತ ಹೇಳಿದ್ರೆ, ರಿಸ್ಕನ್ನು ಕೂಡ ಗೌರ್ಮೆಂಟ್ ತನಗೆ ತಗೊಳುತ್ತೆ. ಸೊ ರಿಸ್ಕನ್ನು, ಮಿಟಿಗೇಷನ್ ಆಫ್ ರಿಸ್ಕ್ ಇಸ್ ನಥಿಂಗ್ ಬಟ್ ರೆಡ್ಯೂಸಿಂಗ್ ಆಫ್ ರಿಸ್ಕ್ ಅಂತ ಕರಿತೀವಿ. ಸೊ ರೆಡ್ಯೂಸಿಂಗ್ ಆಫ್ ರಿಸ್ಕ್ ಟು ದ ಬಿಸ್ನೆಸ್, ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಗೆ ರಿಸ್ಕನ್ನು ಕಡಿಮೆ ಮಾಡೋದಕ್ಕೂ ಕೂಡ ದ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಪ್ಲೈ ಆಗುತ್ತೆ. ಸೊ ದ ಪೊಲಿಟಿಕಲ್ ಫ್ಯಾಕ್ಟರ್ ಇನ್ ಸಿಂಪಲ್ ಟರ್ಮ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಪೊಲಿಟಿಕಲ್ ಫ್ಯಾಕ್ಟರ್ ಅನ್ನೋದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಆ್ಯಂಡ್ ದಟ್ ಶುಡ್ ಬಿ ನಾಟ್ ಕಂಟ್ರೋಲಬಲ್. ಸೊ ದಟ್ ಸ್ಟೆಬಿಲಿಟಿ ಅನ್ನೋದು ಇರೋದಿಲ್ಲ. ಸೊ ಕಂಟ್ರೋಲ್ ಅದು ಇಂಡಿವಿಜುವಲ್ ಬಿಸ್ನೆಸ್ ಆಗಿರ್ಬೋದು, ಬಿಸ್ನೆಸ್ ಪರ್ಸನ್ಸ್ ಆಗಿರ್ಬೋದು, ಬಿಸ್ನೆಸ್ ಓನರ್ ಆಗಿರ್ಬೋದು, ಒಂದು ಪೊಲಿಟಿಕಲ್ನ ನಾವು ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ. ಸೊ ದಿಸ್ ಆರ್ ಆಲ್ ದ ಮೇನ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಬಿಸ್ನೆಸ್ ಅಂತ ಕರಿತೀವಿ. ಆ್ಯಂಡ್ ಸೋರ್ಸ್ ಆಫ್ ರೆಫರೆನ್ಸ್, ಯು ಕ್ಯಾನ್ ರೆಫರ್ ಥ್ರೂ ದಿಸ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಆಲ್ಸೋ ವೆಬ್ಸೈಟ್ಸ್. So thank you.